BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕೂಲಿಕಾರರ ಸಂಘದ ಮುಖಾಂತರ ದೆಹಲಿಯ ಸಿಂಗುಗಡಿಯಲ್ಲಿನ ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಷಣ್ಬಸಪ್ಪ ಮಮಶೆಟ್ಟಿ ಖಂಡಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದ ಅವರು, ಬೆಲೆ ಏರಿಕೆ ನಿಯಂತ್ರಿಸಿ ಆಹಾರ, ಔಷಧಿಗಳು, ಕೃಷಿ ಮತ್ತು ಆಹಾರ ಮತ್ತು ಯಂತ್ರೋಪಕರಣಗಳಂತಹ ಅಗತ್ಯ ವಸ್ತುಗಳ ಮೇಲಿನ GST ತೆಗೆದುಹಾಕಿ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಅಡುಗೆ ಅನಿಲ ಮೇಲೆ ಗಣನೀಯ ಕೇಂದ್ರೀಯ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಬೇಕು ಎಂದು ಆಗ್ರಹಿಸಿದರು. ಎಲ್ಲಿವರೆಗೆ ಹೋರಾಟ? ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ. ಸಾಲ ಮನ್ನಾಕ್ಕಾಗಿ, MSP ಬೆಂಬಲ ಬೆಲೆ ಕಾನೂನು ಜಾರಿಗಾಗಿ, ರೈತರು ಪ್ರಜಾಪ್ರಭುತ್ವದ ಹಕ್ಕನ್ನು ಕೇಳಕ್ಕೆ ಡೆಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅನ್ಕರ ಅಶ್ರುವಾಯುವನ್ನು ಸಿಡಿಸ್ತಕ್ಕಂಥದ್ದು, ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಬಂದ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಗಾಡಿ ಕಟ್ತಕ್ಕಂಥದ್ದು, ರೋಡಿನ ಮೇಲೆ ಮುಳ್ಳಿನ ತಂತಿಗಳನ್ನು, ಮಳಿಗಳನ್ನು ಹೊಡೆದು ರೈತರ ಟ್ರ್ಯಾಕ್ಟರ್ಗಳನ್ನು ಬಿಡಲಾರ್ದಂಗೆ, ಡೆಲ್ಲಿ ಒಳಗಡೆ ರೈತರನ್ನು ಬರಲಾರ್ದಂಗೆ, ರೈತ ವಿರೋಧಿ ಧೋರಣೆಯನ್ನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಮೋದಿ ಮತ್ತು ಶಾ ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. MSP ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಖಾಸಗೀಕರಣ ಮಾಡಬಾರ್ದು, ದೇಶದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕು. ಇವತ್ತು ಸ್ಕೀಮ್ ವರ್ಕರ್ಗಳನ್ನು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತೇಳಿ ದೇಶ ತುಂಬೆಲ್ಲ ಇವತ್ತು ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಅದರ ಭಾಗವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಹೋರಾಟನ ನಡೆಸ್ತಾ ಇದ್ದೀವಿ. ಫೆಬ್ರವರಿ 18ರಂದು ಕಲಬುರಗಿ ನಗರದ ಪ್ರತಿಷ್ಠಿತ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಅವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವೈದ್ಯರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಫೆಬ್ರವರಿ 18ರಂದು ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಸರ್ವ ಸದಸ್ಯರಿಗೂ ಹಾಗೂ ಅವರ ಕುಟುಂಬದ ವರ್ಗದವರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ನಾಳೆ ಇದೆ 18ನೇ ತಾರೀಕು ನಾವು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಅನುಗ್ರಹ ನೇತ್ರಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಂಥ ಈ ಉಚಿತ ನೇತ್ರ ಚಿಕಿತ್ಸಾ ಶಿಬಿರದಲ್ಲಿ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮದ ಸ್ನೇಹಿತರು, ಪತ್ರಕರ್ತರ ಕುಟುಂಬದವರು ಮತ್ತು ಅವರ ಪರಿವಾರದವರು ಮತ್ತು ಅವರ ಅವಲಂಬಿತರು ಮತ್ತು ಪತ್ರಿಕಾ ಸಂಸ್ಥೆ ಮತ್ತು ದೃಶ್ಯ ಮಾಧ್ಯಮ ಕಚೇರಿಗಳಿಗೆ ಕಾರ್ಯನಿರ್ವಹಿಸುತ್ತ ಸಿಬ್ಬಂದಿ ಸಹ ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಬೇಕಾಗಿದೆ. ಹೀಗಾಗಿ
ಎಲ್ಲರೂ ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಬೇಕು ಅಂಥೇಳಿ ನಾನು ಸಂಘದ ಪರವಾಗಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ನಾಳೆ 18ನೇ ತಾರೀಕು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ಈ ನೇತ್ರ ತಪಾಸಣಾ ಶಿಬಿರ ನಡೀತದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಹೀಗಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರು ಈ ಶಿಬಿರವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಆಯುಷ್ಮಾನ್ ಭಾರತ್. ಸೊ ಆಯುಷ್ಮಾನ್ ಭಾರತ್ ಫೆಸಿಲಿಟಿ ಇದೆ. ABY ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪೇಷಂಟ್ಸ್ಗಳು ಟ್ರೀಟ್ಮೆಂಟ್ ಇಲ್ಲೇ ತೊಗೋಬೋದು. ಆಮೇಲೆ ಜ್ಯೋತಿ ಸಂಜೀವಿನಿ, ಆಮೇಲೆ ಜೆಸ್ಕಾಮ್, ನಮ್ಮದು KEBದು ಜೆಸ್ಕಾಮ್. ಸೊ ಇವರೆಲ್ಲರೂ ಬಂದು ಡೈರೆಕ್ಟಾಗಿ ಫೆಸಿಲಿಟೀಸನ್ನು ಯೂಟಿಲೈಸ್ ಮಾಡ್ಕೋಬೋದು. ರೀಸೆಂಟಾಗಿ ಅದು IRDAದವರು ಹೇಳಿದ್ದಾರೆ, ನೆಟ್ವರ್ಕ್ ಹಾಸ್ಪಿಟ್ಲ್ ಇರಲಿಲ್ಲ ಅಂತಂದರೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಇನ್ಶೂರೆನ್ಸ್ ಇತ್ತು ಅಂದರೆ ಕ್ಯಾಶ್ಲೆಸ್ ಫೆಸಿಲಿಟಿ ತೊಗೋಬೇಕಂತ. ಅದು ಯಾವಾಗ ಫುಲ್ ಎಸ್ಟಾಬ್ಲಿಷ್ ಆಗುತ್ತೋ ಅವಾಗಿಂದ ನಮ್ಮ ಹತ್ರನೂ ಕೂಡ ಅದು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ನಮ್ಮ ಪ್ರಭುಗೌಡ ಸರ್ ಏನು ಅಂತಂದರೆ, ಈಗ ನಾವು ಬೇಸಿಕಲಿ ನಮ್ಮ ಹಾಸ್ಪಿಟ್ಲಲ್ಲಿ ತೆಗಿಬೇಕಂದ್ರೆ ನಮ್ಮ ಮೋಟಿವೇಶನ್ ಅರವಿಂದ್ ಐ ಹಾಸ್ಪಿಟ್ಲ್ ಅಂತ ಮದುರೈಯಲ್ಲಿದೆ. ಅಲ್ಲೇನಿದೆ ಅಂತಂತಂದರೆ ಸರ್ವಿಸ್ ಓರಿಯೆಂಟೆಡ್ ಹಾಸ್ಪಿಟ್ಲ್. ಮ್ಯಾಕ್ಸಿಮಮ್ ಪೇಷಂಟ್ ಟ್ರೀಟ್ ಮಾಡ್ಬೇಕು. ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಅದು ಕೊಡ್ತಾರೆ ಇಲ್ಲ, ವಿತ್ ಗುಡ್ ಕ್ವಾಲಿಟಿ, ಎಕ್ಸಲೆಂಟ್ ಕ್ವಾಲಿಟಿ. ಸೊ ನೀವು ನೋಡಿರ್ಬೇಕು, ಅರವಿಂದ್ ಐ ಹಾಸ್ಪಿಟಲ್ ಬಗ್ಗೆ ಕೇಳಿರ್ಬೇಕು. ನೀವು ಯೂಟ್ಯೂಬಲ್ಲಿ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಸರ್ವಿಸ್ ಆ್ಯಂಡ್ ಫೆಸಿಲಿಟಿ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗಿದೆ ಅಂತ. ಸೊ ಅದೇ ಥರ ನಮ್ಮ ಪ್ರಭುಗೌಡ ಸರ್ ಕೂಡ ಅರವಿಂದ್ ಐ ಹಾಸ್ಪಿಟಲ್ಲೇ ಟ್ರೈನಿಂಗ್ ಆಗಿತ್ತು. ಸೊ ಅವ್ರು ಅವಾಗೇ ಅಂದ್ಕೊಂಡ್ರು, ನಾವು ನಮ್ಮ ಈ ಭಾಗದಲ್ಲಿ ಬಿಜಾಪುರ ಗುಲ್ಬರ್ಗ ಭಾಗದಲ್ಲಿ ಆ ಥರ ಒಂದು ಇನ್ಸ್ಟಿಟ್ಯೂಟನ್ನು ತಯಾರು ಮಾಡಿಬಿಟ್ಟು ಯಾರಿಗೆ ಕಣ್ಣಿನ ಫೆಸಿಲಿಟಿ ಸಿಗೋಲ್ಲ ಅವ್ರಿಗೆ ಮನೆಗೆ ಹೋಗಿ ಕರ್ಕೊಂಬಂದು ಅವ್ರಿಗೆ ಟ್ರೀಟ್ ಮಾಡಬೇಕು. ಆಮೇಲೆ ಯಾರಿಗೆ ಹೈಯೆಸ್ಟ್ ಆಫ್ ದ ಹೈಯೆಸ್ಟ್ ಲೆನ್ಸ್ ಬೇಕೋ ಅದೂ ಸಿಗಬೇಕು, ಎಲ್ಲ ಒಂದೇ ಕಡೆ ಸಿಗಬೇಕು ಅಂತ ಅನ್ನೋದು ಫೆಸಿಲಿಟಿನ ನಾವು ಸ್ಟಾರ್ಟ್ ಮಾಡಿದ್ದೆವು. ಈಗ ನಮ್ಮ ಹತ್ರ ಎಜುಕೇಷನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಏನಂತಂದರೆ, ಈಗ MBBS ಮುಗಿಸಾದ್ಮೇಲೆ MS ಮುಗಿಸ್ತಾರೆ. MS ಮುಗಿಸಾದ್ಮೇಲೆ ಫೆಲೋಶಿಪ್. ಈಗ MS ಅಲ್ಲಿ ಏನಾಗುತ್ತೆ ಅಂತಂದರೆ ಓದಿರ್ತಾರೆಲ್ಲ, ಬಟ್ ಎಲ್ಲ ಮೆಡಿಕಲ್ ಕಾಲೇಜಸಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ರೆಟಿನಾ, ಗ್ಲೋಕೋಮಾ, ಸೂಪರ್ ಸ್ಪೆಷಾಲಿಟಿ ಅವ್ರೇನು ಮಾಡ್ತಾರೆ, ನಮ್ಮ ಹತ್ರ ಫೆಲೋಶಿಪ್ಪಿಗೆ ಬರ್ತಾರೆ, ಅಂದರೆ ಸೂಪರ್ ಸ್ಪೆಷಾಲಿಟಿ ಕಲಿಯೋಕ್ಕೆ. ಸೊ ಇದು ನಾವು 6 ಇಯರ್ಸಿಂದ ನಾವು ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ತೇವೆ. ವರ್ಷಕ್ಕೆ 3 ಜನ ಬರ್ತಾರೆ, 1.5 ವರ್ಷ ಇರ್ತಾರೆ. ಅವರು ನಮ್ಮ ಜೊತೆ ಇದ್ಬಿಟ್ಟು ಎಲ್ಲನ ಕಲಿತಾರೆ, ಎಲ್ಲ ಸ್ಪೆಷಾಲಿಟಿ. ಅವರು ಮತ್ತೆ ಬೇರೆ ಹೋಗಿ ಅವ್ರು ಯಾವುದಾದ್ರೂ ಚಿಕ್ಕ ಊರಲ್ಲಿ, ಈಗ ಬೀದರಲ್ಲಿ, ರಾಯಚೂರಲ್ಲಿ ಅಂಥಲ್ಲಿ ಹೋಗಿಬಿಟ್ಟು ಅವರು ಅಲ್ಲಿ ಪ್ರಾಕ್ಟೀಸ್ ಚಾಲು ಮಾಡ್ತಾರೆ. ಸೊ ಅವ್ರು ಕಾನ್ಫಿಡೆಂಟ್ ಇದ್ರಂದರೆ ಪೇಷಂಟಿಗೆ ಚೆನ್ನಾಗಿರೋ ಟ್ರೀಟ್ಮೆಂಟು ಅವ್ರಿಗೆ ಸಿಗುತ್ತೆ. ಸೊ ಇದು ಪ್ರೋಗ್ರಾಮ್ ಏನಂತಂದ್ರೆ ನಮ್ಮ ಹತ್ರ 6 ಇಯರ್ಸಿಂದ ನಡೀತಾ ಇದೆ. ಇನ್ನೊಂದೇನಂತಂದರೆ BSc ಆಪ್ಟೋಮೆಟ್ರಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಯೂನಿವರ್ಸಿಟಿ ನಮಗೆ ಸೀಟ್ಸ್ ಕೊಟ್ಟಿದೆ. BSc ಕೋರ್ಸಸ್ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಸೈನ್ಸ್ ಮುಗಿಸಿದವ್ರು ಎಲ್ಲರೂ ಬಂದುಬಿಟ್ಟು ಆಪ್ಟೋಮೆಟ್ರಿ ಅಂದರೆ ಇದು ಕನ್ನಡಕ ಟೆಸ್ಟ್ ಮಾಡೋದು, ಎಕ್ಸಾಮಿನೇಷನ್ ಮಾಡೋದು, ಇನ್ವೆಸ್ಟಿಗೇಷನ್ ಮಾಡೋದು ಕೋರ್ಸನ್ನು ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು DOT, ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿ, ಆ ಕೋರ್ಸಸ್ ಕೂಡ ಬಿಜಾಪುರ ಮತ್ತು ಗುಲ್ಬರ್ಗದಿಂದ ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಆದಮೇಲೆ ನಮ್ಮ ಸರ್ ಅವರು ಇದೇ ವರ್ಷ ಪ್ರಭುಗೌಡ ಸರ್ ಏನು ಇದು ಮಾಡಿದ್ರು ಅಂತಂದರೆ, ನಾವು ಹೈಯರ್ ಎಂಡ್ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾಯಿದ್ದೀವಿ, ಎಲ್ಲರೂ ಟ್ರೀಟ್ಮೆಂಟ್ ಇಲ್ಲೇ ತೊಗೊತಾ ಇದ್ದಾರೆ. ಇಂಟರ್ಮೀಡಿಯೇಟ್ ಪೇಷಂಟ್ಸ್ಗೂ ಟ್ರೀಟ್ ಮಾಡ್ತಾಯಿದ್ದೀವಿ, ಎಲ್ಲರೂ ಇಲ್ಲೇ ತೊಗೊತಾ ಇದ್ದಾರೆ. ವಾಟ್ ಅಬೌಟ್ ದ ಪುವರ್ ಪೇಷಂಟ್? ಈ ಪುವರ್ ಪೇಷಂಟ್ ಅಂದರೆ ಹೆಂಗೆ ಅಂತಂದರೆ, ಕೆಲವೊಂದು ಜನ ಪೇಷಂಟ್ ಹೆಂಗಿರುತ್ತೆ ಅಂತಂದರೆ, ಕ್ಯಾಂಪ್ಗಳು ಮಾಡ್ತಾರೆ, ಗೌರ್ಮೆಂಟ್ ಕ್ಯಾಂಪಲ್ಲಿ ನಾವು ಕ್ಯಾಂಪ್ ಮಾಡಿ ಅಲ್ಲಿ ಹೋಗಿರ್ತೇವೆ. ಎಲ್ರಿಗೂ ಅಲ್ಲಿ ಬರೋಕ್ಕೆ ಆಗಿರಲ್ಲ ಆ ದಿವಸ. ಈಗ ನಾನು ನಾಳೆ ಕ್ಯಾಂಪ್ ಇಟ್ಟಿದ್ದೀನಿ, ಇದು ಯಾವುದೋ ಒಂದು ಪುವರ್ ಪೇಷಂಟು, ಅವ್ರ ಹತ್ರ ಅಷ್ಟು ದುಡ್ಡಿಲ್ಲ, ಅವರು ಬರೋಕ್ಕೆ ಆಗಿಲ್ಲ. ಕರ್ನಾಟಕ ರಾಜ್ಯ ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ನೂತನವಾಗಿ ನೇಮಕಗೊಂಡಿರುವ GPT ಶಿಕ್ಷಕರಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ SJ ಸೈಯದ್ ಇನಾಮ್ದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 18ರಂದು ಕಲಬುರಗಿ ನಗರದ ವಿಜಯ ವಿದ್ಯಾಲಯ ಕಾಲೇಜು ಬಳಿ ಇರುವ ಬಂಜಾರ ಭವನದಲ್ಲಿ KCSR ನಿಯಮಗಳ ಕುರಿತು ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಜಿಲ್ಲಾ ಮಟ್ಟದ ಗುರು ಸರ್ವೋತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 18/2/2024 ರವಿವಾರರಂದು ಬಂಜಾರ ಭವನ ವಿಜಯ ವಿದ್ಯಾಲಯ ಎದುರುಗಡೆ ಜಿಲ್ಲಾ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲಾ ಸಂಘದ ವತಿಯಿಂದ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಸನ್ಮಾನ್ಯ ಉದ್ಘಾಟಕರಾಗಿ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಮಾನ್ಯ ವಿಧಾನಸಭಾ ಸದಸ್ಯರು, ಹಾಗೆ ಇನ್ನವರು ಸನ್ಮಾನ್ಯ ಶ್ರೀಮತಿ ಖನಿಜಾ ಫಾತಿಮಾ ಮಾನ್ಯ ವಿಧಾನಸಭಾ ಶಾಸಕರು ಕಲಬುರಗಿ ಉತ್ತರ ವಲಯ, ಹಾಗೆ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಸಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ, ಹಾಗೂ ಸನ್ಮಾನ್ಯ ಶ್ರೀ BG ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ, ಹಾಗೆ ರಾಧಾಕೃಷ್ಣ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಸಲ್ಲಿಸುವರು ಸನ್ಮಾನ್ಯ ಶ್ರೀ ಸುರೇಶ್ ಸಜ್ಜನ್ DCC ಬ್ಯಾಂಕಿನ ಉಪಾಧ್ಯಕ್ಷರು ಯಾದಗಿರಿ,
ಈ ಕಾರ್ಯಕ್ರಮದಲ್ಲಿ ನಮ್ಮ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಜಿಲ್ಲಾ ಮಟ್ಟದ ಗುರು ಸರ್ವೋತ್ತಮ ಪ್ರಶಸ್ತಿ ಸಾಧನೆಗೈದ ಶಿಕ್ಷಕರಿಗೆ ಹಾಗೂ ನೂತನವಾಗಿ ಆಯ್ಕೆಗೊಂಡಂತಹ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಸ್ವಾಗತ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ಜಿಲ್ಲೆಯ ಶಿಕ್ಷಕ ವೃತ್ತಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಏಪ್ರಿಲ್ 20ರಂದು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಎಸ್ಐಸಿ ಆಸ್ಪತ್ರೆ ದಿನಗೂಲಿ ನೌಕರರ ಸಂಘದ ಅಧ್ಯಕ್ಷ ಭಗವಾನ್ ಭೂವಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಂಡಿರುವ ಟೆಂಡರ್ಗಳು ಅವಧಿ ಮುಗಿದು 4 ರಿಂದ 5 ತಿಂಗಳು ಆದರೂ ಹೊಸ ಟೆಂಡರ್ ತೆಗೆಯದೆ ಯಾವ ರೀತಿಯಿಂದ ಬಹಿರಂಗಪಡಿಸದೆ ಕಳ್ಳತನದಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳುವುದಕ್ಕೆ ನರ್ಸಿಂಗ್ ಕೆಲಸಕ್ಕೆ 2 ಲಕ್ಷ ರೂಪಾಯಿ, ಏನೇನೋ ಕೆಲಸಕ್ಕೆ 1 ರಿಂದ 1.5 ಲಕ್ಷ ರೂಪಾಯಿ, ಹೌಸ್ ಕೀಪಿಂಗ್ ಕೆಲಸಕ್ಕೆ 1 ಲಕ್ಷ ರೂಪಾಯಿ, ಹೀಗೆ ನೂರಾರು ಜನರನ್ನು ಕೆಲಸಕ್ಕೆ ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ಕಾರ್ಮಿಕರ ಹತ್ತಿರ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ತಮ್ಮ ವಿವಿಧ ಬೇಡಿಕೆಗಳನ್ನ ಏಪ್ರಿಲ್ 20ರೊಳಗೆ ಈಡೇರಿಸಬೇಕು, ಇಲ್ಲದೆ ಹೋದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 5-6 ತಿಂಗಳಾದರೂ ಹೊಸ ಟೆಂಡರ್ ತೆಗೆದಿಲ್ಲ. ಹೊಸ ಟೆಂಡರ್ ತೆಗಿಲಾರ್ದು ಸುಮಾರು ಮತ್ತು ಅದಕ್ಕೆಲ್ಲ ಹೇಳ್ದಲ್ಲ ನಾನು, ದವಾಖಾನೆ ಒಳಗಿನ ಕುರ್ಚಿಗಳೆಲ್ಲ ಕಿತ್ತಾಕತ್ತಾರೆ, ಮಂದಿ ತಿರುಗಾಡ್ಕೊಡಲ್ಲ, ಒಟ್ಟು ರೋಡೆಲ್ಲ ಬಂದ್ ಮಾಡ್ಲಕತ್ತಾರೆ ಒಳಗಿನ ತಿರುಗಾಡೋ. ಯಾಕಂದ್ರೆ ಸೆಕ್ಯೂರಿಟಿ ಭಾಳ ಕಡಿಮೆ ಅದು. ಈಗ ಸೆಕ್ಯೂರಿಟಿ ಮಿನಿಮಮ್ ಏನು ಮಾಡಬೇಕು, 350 ರಿಂದ 400, ಹೌಸ್ ಪಿಕ್ಕಿಂಗ್ 450 ರಿಂದ 500, ಎನ್ನೋ 250 ರಿಂದ 300, ಇದು ನರ್ಸಿಂಗ್ ಅವು 350 ರಿಂದ 400, ಹಿಂಗೆ ಟೋಟಲ್ ನಾನು 2500 ರಿಂದ 3000 ಕೆಲಸಗಾರಿಗೆ ಹೆಚ್ಚಿಸ್ಬೇಕು. ಅವಾಗ ಯಾವ ದವಾಖಾನೆ ಕಂಟ್ರೋಲ್ ಆಗ್ತವೆ. ಸೆಕ್ಯೂರಿಟಿ ಕಡಿಮೆ ಇರೋದ್ರಿಂದ ದವಾಖಾನಿದು ಸಿಸ್ಟಮ್ ಕಡಿಮೆ ಇರೋದ್ರಿಂದ ಈಗೇನದ, ನಾನು ಈ ಹಿಂದೆ ಕಾರ್ಮಿಕರ ಮ್ಯಾಗೇನು ರೊಕ್ಕ ಲೂಟಿ ಮಾಡ್ತಿದ್ರು ಅದ್ರನ್ನ FR ಮಾಡ್ಸೀನಿ. ಈಗೇನು FR ಆದ ಬಳಕೂ ಏನು ಕಾರ್ಮಿಕರ ಮ್ಯಾಗೇನು FR ಆಗಿರ್ತಿ, ಇಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಯಾರ, ಅದು ಇನ್ಕ್ವೈರಿ ಮಾಡ್ಲಿಕ್ಕೆ ಬರೋರು ಅವ್ರಿಗಿಂತ ದೊಡ್ಡ ಕಳ್ರ. ಅವ್ರು ಏನು ಮಾಡ್ತಾರೆ, ನಾವು 18-20 ಪಾಯಿಂಟ್ಸು ರೈಟ್ ಹ್ಯಾಂಡ್ನಾಗ ಹಿಡಿದು ನಾವು FR ಮಾಡಿದ್ರು ಆ ಕಳ್ಳರು ಯಾರು ಮಾಡ್ಯಾರ ಅವ್ರಿಗೆ ಕೇಳಲ್ಲ, ನಮಗೆ ಹೆಚ್ಚಿಗೆ ಕ್ವಶನ್ ಕೇಳ್ತಾರೆ. ಇವ್ರು ಏನು ಮಾಡಬೇಕು, ಇನ್ಕ್ವೈರಿಗೆ ಬಂದವರು ಮೊದಲು ಇದು ಕಂಪ್ಲೇಂಟ್ ಯಾಕೆ ಕೊಟ್ಟಿವಿ, ಹ್ಯಾಂಗೆ ಕೊಟ್ಟಿವಿ, ಅದು ಅವರಿಗೆಲ್ಲ ಇನ್ಕ್ವೈರಿ ಮಾಡ್ಬೇಕು. ಎಲ್ಲಿ ಪ್ರಾಬ್ಲಮ್ ಆದ್ರೆ ನಮಗೆ ಕರಿಬೇಕು. ಅವ್ರಿಗೆ ಹೆಚ್ಚಿಗೆ ನಮಗೆ ಯಾಕೆ ಕೇಳ್ತಾರೆ ಅಂದ್ರೆ ಅವ್ರ ಬಳಿ ಇವ್ರಿಗೆ ಹೆಚ್ಚಿಗೆ ಕಳ್ರು, ಅವ್ರ ಬಳಿ ರೊಕ್ಕ ತೊಗೊಂಡೋದು ಮುಚ್ಚಾಕ ಸಲುವಾಗಿ ನಮಗೆ ದಬಾಸ ಸಲುವಾಗಿ ಮಾಡ್ತಿರ್ತಾರೆ. ನಾವು ಯಾರಿಗೆ ಅಂಜಾಲ ಬೇಡಲ್ಲ, ಬೇಕಾದ ಇನ್ಕ್ವೈರಿ ಅಲ್ಲಿ. ನಂದು ಒಂದು ಏನಂತಿದ್ರೆ ರಾಜ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿಯವರಿಗೆ CBI ಇನ್ಕ್ವೈರಿ ನಮ್ಮ ದವಾಖಾನೆ ಈ ಟೈಪ್ ಆಗಬೇಕು, ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು, ಕಳ್ರು ಇರಬಾರ್ದು. ಇವ್ರು ಅದಕ್ಕೆ ದೊಡ್ಡ ಕಳ್ರು ಬರಬಾರ್ದು. ಅಂಥವ್ರನ್ನ ನೇಮಕ ಮಾಡಿ ಪೂರಾ ನಮ್ಮ ದವಾಖಾನೆ 19 ಪಾಯಿಂಟ್ಸ್ ಆಗಿದ್ದಾರೆ. ಎಲ್ಲ ಪಾಯಿಂಟ್ಸ್ಗಳು ಇನ್ಕ್ವೈರಿ ಮಾಡಿ ಯಾರು ತಪ್ಪಿಸ್ತಾರ ಅವ್ರ ಮ್ಯಾಗೆ FR ಮಾಡಿ ಜೈಲಿಗೆ ಕಳಿಸೋ ಸರ್ಕಾರ ಮಾಡಬೇಕು. ಯಾರೇ ಇರ್ಲಕ್ಕ ಅದಕ್ಕೇನು ಮುಲಾಜ ಮಾಡಬಾರ್ದು. ಈ ಕಾರ್ಮಿಕರಿಗೇನು ಕೆಲಸಕ್ಕೆ ತೋತಾರೆ, ದವಾಖಾನ್ಯಾಗ ಒಬ್ಬರು ಇದುವರೆಗೆ ಫ್ರೀ ತೊಗೊಂಡಿಲ್ಲ. ಈಗ ನಾನು ಆಜು ಬಾಜು ಕೂತಾರ, ಇವರು ರೊಕ್ಕ ಕೊಟ್ಟು ಹೋಗ್ಯಾರ ಕೆಲಸಕ್ಕೆ, ಇವ್ರಿಗೆ ಮತ್ತೆ ರೊಕ್ಕ ಕೇಳೋಣ ಕೂಡಾರ ಬಡಿ ತೆಗೆದು ಹಾಕ್ಯಾರ. ನಮ್ಮ ದವಾಖಾನ್ಯಾಗ ಯಾರೂ ಪ್ರಾಮಾಣಿಕತನದಿಂದ ನೌಕರಿ ಮಾಡೋಕ್ಕಿಲ್ಲ. ನೀವು ರೊಕ್ಕ ನಿಂಬಲ್ಲಿ ಇವತ್ತು 2-3 ಲಕ್ಷ ಆವಂದ್ರೆ ನಿಮ್ಮ ಮನೆಗೆ ಬರ್ತಾರೋ ಅವ್ರು ನೌಕರಿ ತೊಳಕ್ಕೆ. ನೀವು ಎಟ್ಟು ಬಿ ಕಲೀರಿ, ನಿಮ್ಗೆ ಏನು ಅನ್ಪಡಿದ್ರು ಹೆಬ್ಬಟ್ಟಿದ್ರು ನಿಮ್ಮ ಸರ್ಟಿಫಿಕೇಟ್ ಮಾಡಿದ್ರೆ ನೀವು ನೌಕರಿ ತೊಗೋತಾರೆ. ಈಗ ಟೆಂಡರ್ ಹೆಂಗೆ ತೆಗಿತಾರಂದ್ರೆ, ಈಗ ಟೆಂಡರ್ ತೆಗೆದಾಗ ಏನು ಮಾಡಿಬಿಡ್ತಾರೆ, 100 ಮಂದಿ ಟೆಂಡರ್ ಹಾಕಿರ್ತಾರೆ. ಅವ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು, ಅವ ಸೈಂಟಿಕ್ಸ್ ಇದ್ರು ಅವನಿಗೆ ಟೆಂಡರ್ ಕೊಡಲ್ಲ. ಟೆಂಡರ್ ಎಂಥವ್ನಿಗೆ ಕೊಡ್ತಾರೆ, ಟೆಂಡರ್ ತೊಗೊಳೋವಾಗ ಅವ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಟೆಂಡರ್ ತೊಗೊಳ ಮುಂದೆ. ಅದು ಎಷ್ಟು ತಿಂಗಳು ಟೆಂಡರ್ ಇರ್ತದೆ, ಕಾರ್ಮಿಕರದಾಗ ಅವ್ನಿಗೆ ಕಮಿಷನ್ ಕೊಡ್ಕೊತ ಹೋಗ್ಬೇಕು, ಅವನಿಗೆ ಟೆಂಡರ್ ಕೊಡ್ತಾರೆ. ಮತ್ತು ಈಗ ಅವ ಇಂಥವ್ರಿಗೆ ಕೆಲಸಕ್ಕೆ ತೊಗೋಬೇಕಂತ ಇವ್ರು ಸೂಚಕ ಮಾಡಿಕೊಡ್ತಾರೆ. ಇವು 5 ಅಧಿಕಾರಿ ಕಳ್ಳರು, ಅವ ಅಂಥವ್ರಿಗೆ ತೊಗೋಬೇಕು. ಅವ್ರ ಬಳಿ ಮೊದಲೇ ಡೀಲ್ ಮಾಡ್ಕೊಂಡಿರ್ತೀವಿ, ಬೇರೆ ಒಬ್ರಿಗೆ ತೊಗೋಬೇಕು, ನಿನಗೆ ಅಧಿಕಾರನೂ ಇಲ್ಲ, ಅವ್ನು ತೊಗೊಳಕ್ಕೂ ಬರೋಲ್ಲ. ಈ ಟೈಪ್ ನಮ್ಮ ದವಾಖಾನ್ಯಾಗ ಸಸ್ಪೆನ್ಸ್ ಕಳ್ಳರು. ಹಿಂಗಾರೆ ನಾನು ಕಾರ್ಮಿಕ ಅಧ್ಯಕ್ಷೆ, ಈಗ ನೀವು ನೋಡ್ರಿ, ನಾವು ದವಾಖಾನೆ ಸಲ ಎಷ್ಟು ಓಡಾಡಿದ್ದು, ನಂದೇ ಒಂದು ಮನುಷ್ಯ ತೊಗೊಂಡಿಲ್ಲ ಇವರು ರೊಕ್ಕ ಕೊಡ್ಲಾರ್ದಕ್ಕೆ. ನಾ ಹೆಂಗೆ ರೊಕ್ಕ ಕೊಡಲಿ ಕಾರ್ಮಿಕ ಅಧ್ಯಕ್ಷ ಆಗಿ, ನನಗೆ ಹೆಂಗೆ ಕೊಡ್ಲಾಕ್ಕೆ ಬರ್ತದೆ? ನಂದೇ ಒಂದು ಮನುಷ್ಯ ತೊಗೊಂಡಿಲ್ಲ ಅಂದ್ರೆ ನಿಮ್ಮ ಪತ್ರಿಕರ್ತರು, ಗರೀಬ್ ಮಂದಿದು, ಲೀಡರ್ಗಳದು, ಇವ್ರ ಮಂದಿ ಯಾರಿಗೆ ಕೆಲಸಕ್ಕೆ ತೊಗೊಳಲ್ಲ. ಈಗ ಇಲ್ಲಿ ಬಾಜು ಕೂತಾರ್ಬೇಕಂದ್ರೆ ಅವ್ರ ಜೊತೆ ಚರ್ಚೆ ಮಾಡಿ ನೋಡಿ. ನಮ್ಮ ದವಾಖಾನೆ ಒನ್ಲಿ ಏನಾಗ್ಯದ, ಹೊರ ರಾಜ್ಯದವರೇ ಡ್ಯೂಟಿ ಮಾಡ್ತಾರೆ, ನಮ್ಮ ಕರ್ನಾಟಕ ರಾಜ್ಯವ್ರು ಯಾರೂ ಇಲ್ಲದ್ರಾಗ. ಈಗ ಕೆಲವು ಯೂನಿವರ್ಸಿಟಿ ದೊಡ್ಡ ಏನು ಇದು ಅವ, ಈಗ ಕಡಗಂಚ್ ಯೂನಿವರ್ಸಿಟಿ ಇರಬೇಕು, ನಮ್ಮ ASI ಇರಬೇಕು, ವಿಮಾನ ಏರ್ಪಾಡು ಇರಬೇಕು. ಇದ್ರಾಗ ಏನದ, ಒಟ್ಟು ಹೊರ ರಾಜ್ಯದವ್ರು ಓದ್ತಾರೆ, ಹೈಯರ್ ಆಫೀಸರ್ ಹೊರ ರಾಜ್ಯದವ್ರು. ನಮ್ಮ ಹೈದ್ರಾಬಾದ್ ಕರ್ನಾಟಕದವ್ರು ಯಾರೂ ಇಲ್ಲ. ಇವ್ರು ನಮ್ಮ ಮಂದಿ ಯಾರು ಅಂದ್ರೆ ಅದು ಸಂಡಾಸ್ ಬಾತ್ರೂಮ್ ಸಾಫ್ ಮಾಡ್ಲಿಕ್ಕೆ ಮತ್ತು ಸ್ವಚ್ಛತಾ ಸಿಬ್ಬಂದಿ, ಅದಕ್ಕೆ 1 ಲಕ್ಷ ರೂಪಾಯಿ ತೊಗೊಂಡು ತೋತಾರೆ.
ಏನು ರೀ ಇದು ಇಂಥ ಸೆಂಟ್ರಲ್ ಸ್ಕೀಮ್ಗಳು ಬಂದು 20,000 ಎಕರೆ ನಮ್ಮ ಸರ್ಕಾರಿ ಭೂಮಿಗಳು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾರ. ಅಷ್ಟು ಭೂಮಿದಲ್ಲಾಗ ನಾವು ನೀರಾವರಿ ಇರಲಿ ಮೇಲೋಡಿ ಬಿತ್ತಿ ನಾವು ಊಟ ಮಾಡಿದರೆ ಪೂರಾ ಗುಲ್ಬರ್ಗ ಫಲಿತದೆ. ಅವ್ರಿಗೆ ಜಾಗ ಎಲ್ಲ ಬಿಟ್ಟು ಬರೀ ನಮ್ಮ ಬಳಿ ಜಾಗ ವಾಪರ ರಾಜಕಾರಣ ಮಂದಿಗೆ ಗೊತ್ತಾಗಲ್ಲ ಇಲ್ಲಿ ಏನು ನಡೆದು ಕುನಿಲ್ಲ. ಅದಕ್ಕಲ್ಲಿ ಏನು ಮಾಡಬೇಕು, ತಕ್ಷಣ ಏನದ ಇದು ಸುಧಾರಣೆ ಆಗಕ್ಕೆ 19 ಪಾಯಿಂಟ್ಸ್ ಅವ. ಇವೆಲ್ಲ ಇನ್ಕ್ವೈರಿ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಈ ಸ್ಪೆಷಲ್ CBI ತರಿಸಿ ಇನ್ಕ್ವೈರಿ ಮಾಡಿ ನಮ್ಮ ಮಂದಿಗೆ ನ್ಯಾಯ ಕೊಡಿಸೋದು ವ್ಯವಸ್ಥೆ ಮಾಡಬೇಕು. ಸುದರ್ಶನ್ ಎಂ ನಂಬಿ ಅವರನ್ನು ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಕಲಬುರಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಗರಲು ನರಸಿಂಹಪ್ಪ ಅವರ ನೇತೃತ್ವದಲ್ಲಿ ಪ್ರಮಾಣ ಪತ್ರವನ್ನ ಸ್ವೀಕರಿಸಿ ಸನ್ಮಾನ ಸ್ವೀಕರಿಸಿದರು. ಒಂಚೂರು ನಿಲ್ಲಿಸಿ. SC ST ಒಬ್ಬರಿಗೆ ಅಲ್ಲ ನಿಲ್ಲಿ ಇಡೀ 71 ಜಾತಿ ಕುರುಬರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಮುಸ್ಲಿಮ್ಸಾಗಿರ್ಬೋದು, ಎಲ್ಲರಿಗೂ ಲೀಡ್ರು ಆಯಿತಾ. ದಯವಿಟ್ಟು SC ST ಇನ್ನೊಂದು ಇಲ್ಲ, ಇದರಲ್ಲಿ 71 ಜಾತಿಯಲ್ಲಿ ನೀನು ಅವ್ರಿಗೆ ಅಧ್ಯಕ್ಷರು ಮಾಡಿ ಕೈ ಜೋಡಿಸಿ ಈಗ ಏನು ಟಾರ್ಗೆಟ್ ಮಾಡಿದ್ದಾರೆ ನಿಮ್ಮ ಇವರು ನಿಮ್ಮ ಇವರು ಬರೀ SC ST ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡಿದ್ದಾರೆ. ಅವ್ರ ಸ್ಕೂಲ್ಗಳು ಮಾತ್ರ ಕೇಸ್ಗಳು ಆಗ್ತಾಯಿದೆ, ಬೇರೆಯವರು ಇಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ದೀನಿ. ಆದಷ್ಟು ಈ ತಿಂಗಳ ಒಳಗಡೆ ಕ್ಲಿಯರ್ ಆಗಬೇಕು. ಇಲ್ಲ ಅಂದರೆ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಬರೀ SC ST ಮಾತ್ರ ಇವರು ಟಾರ್ಗೆಟ್ ಮಾಡಿ SC ST ಅಲ್ಪಸಂಖ್ಯಾತರು ಸ್ಕೂಲ್ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ನಾವು ಈ ತಿಂಗಳಲ್ಲೇ ಬಗೆಹರಿಸಿ ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಗೆ ಒಳ್ಳೆಯ ಜವಾಬ್ದಾರಿ ಕೊಟ್ಟು ಇವತ್ತು ನಿಮ್ಮ ಜಿಲ್ಲಾಧ್ಯಕ್ಷರಾಗಿ ಕೊಡ್ತಾ ಇದ್ದೀನಿ. ನೀವು ಮಾಡಿಕೊಂಡು ನಂತರ ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನರಸಿಂಹಪ್ಪ ಮಾತನಾಡಿದರು. ನಾವು ಅಹಿಂದ ಜನಸೇವಾ ಜನಪರ ವೇದಿಕೆಯಿಂದ ನಾನು 31 ಜಿಲ್ಲೆಯಲ್ಲಿ 224 ತಾಲೂಕಲ್ಲಿ ಸಕ್ರಿಯವಾಗಿ ಸಂಘಟನೆ ನಡೆಸ್ಕೊಳ್ತಾ ಹೋಗ್ತಾ ಇದು ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರಾಗಿ ಇವತ್ತು ಇವರು ಯಾರು ಸುದರ್ಶನ್ ನಂದಿ ಅಧ್ಯಕ್ಷರಾಗಿ ಮತ್ತು ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಾಯ ಮತ್ತು ಚಾಲಕರ ಘಟಕ ಅಧ್ಯಕ್ಷರಾಗಿ ನಮ್ಮ ಅಶೋಕ್ ಜಗದಾರ್ಗೆ ನಾವು ಆದೇಶ ಪತ್ರ ಕೊಟ್ಟು ಸಕ್ರಿಯವಾಗಿ ಇಲ್ಲಿ ಸಂಘಟನೆ ಮಾಡೋಕ್ಕೆ ನಾವು ಎಲ್ಲ ಥರ ಬೆಂಬಲ ಕೊಟ್ಟು ನಾವು ಇದನ್ನು ಮಾಡೋಣ ಅಂತ ಇಲ್ಲಿ ಗುಲ್ಬರ್ಗಾಗೆ ನಿನ್ನೆಯಿಂದ ಇಲ್ಲಿ ಬಂದು ಇದು ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಕಲಬುರಗಿಯ ನೂತನ ಜಿಲ್ಲಾ ಅಧ್ಯಕ್ಷರಾದ ಸುದರ್ಶನ್ ಎಸ್ ನಂಬಿ ಮಾತನಾಡಿದರು. ಅಹಿಂದ ಪರ ಜನ ವೇದಿಕೆಯಿಂದ ನಾನು ಇವಾಗ ಗುಲ್ಬರ್ಗ ಜಿಲ್ಲಾದಲ್ಲಿ ಅಧ್ಯಕ್ಷನಾಗಿ ಕಾರ್ಯವನ್ನು ವಹಿಸ್ತಾ ಇದ್ದೇನೆ. ನಮ್ಮ ಸಂಘಟಕರಾದ ಉಮೇಶ್ ಉಪಾಧ್ಯಾಯ ಮತ್ತು ಅಶೋಕ್ ಜಗದಾಳೆ ಅವರು ಸಹ ನಾವು ಎಲ್ಲರೂ ಒಂದಾಗಿ ಅಹಿಂದ ಜನಪರ ವೇದಿಕೆ ವತಿಯಿಂದ ಮತ್ತು ನನ್ನ ರಾಜ್ಯಾಧ್ಯಕ್ಷರಾಗಿರುವ ನಾಗಸಿಂಹಪ್ಪ ಅವರಿಗೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಅವ್ರ ಜೊತೆ ಬಂದಿರುವ ಎಲ್ಲ ಜಿಲ್ಲಾ ಅಧಿಕಾರಿಗಳು ಹುಬ್ಳಿ ಮತ್ತು ವಿಜಯನಗರ ಎಲ್ಲ ಅಧ್ಯಕ್ಷರಿಗಾಗಿಯೂ ಸಹ ನನ್ನ ಗುಲ್ಬರ್ಗ ಜಿಲ್ಲಾ ವತಿಯಿಂದ ಸಮಿತಿಯಿಂದ ನಾನು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿ ಕೇಶವ್, ಜಂಟಿ ಕಾರ್ಯದರ್ಶಿ ವಿ ವೆಂಕಟರಮಣ್, ಖಜಾಂಚಿ ಎನ್ ಮೂರ್ತಿ, ಬಿ ಸಿದ್ದೇಶ್, ಎನ್ ನಾಣಿ, ರಮಾಮಣಿ, ವಜೀರ್ ಅಹಮದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯ ಬಜೆಟ್ನಲ್ಲಿ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ಕಲ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಸರ್ಕಾರಕ್ಕೆ ಕಲಬುರಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಅಭಿನಂದನೆ ಸಲ್ಲಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಬಜೆಟ್ನಲ್ಲಿ ಗ್ರಾಮೀಣ ಪತ್ರಕರ್ತರಿಗೂ ಸೇರಿ ಎಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ಕಲ್ಪಿಸಿರುವುದು ಸಂತಸದ ವಿಷಯವಾಗಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸರ್ಕಾರಕ್ಕೆ, ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಮತ್ತೊಂದೇನು ಅಂತಂದರೆ, ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ಬಜೆಟ್ನಲ್ಲಿ ಕಳೆದ
4 ದಶಕಗಳಿಂದ ಹೆಚ್ಚು ಕಡಿಮೆ 2.5 ದಶಕಗಳಿಂದ ನಮ್ಮ ಸಂಘದ ಒಂದು ಬೇಡಿಕೆ ಇತ್ತು ಸರ್ಕಾರದ ಮುಂದೆ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಅನ್ನೋದು ಬೇಡಿಕೆ ಇತ್ತು. ಅದನ್ನು ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ, ಹಿಂದೆ ಮೈಸೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಮತ್ತು ವಿಜಯಪುರದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಹಕ್ಕೊತ್ತಾಯವನ್ನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅಂತ. ಅದ್ರ ಜೊತೆಗೆ ಮುತುವರ್ಜಿಯನ್ನು ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಶ್ರೀಯುತ KV ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಪ್ರಯತ್ನದ ಫಲವಾಗಿ ಇವತ್ತು ಬಜೆಟ್ನಲ್ಲಿ ಅದನ್ನು ಸೇರಿಸಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂತಂದರೆ ಈ ಗ್ರಾಮೀಣ ಭಾಗದ ಪತ್ರಕರ್ತರು ತಮ್ಮ ಕಾರ್ಯಚಟುವಟಿಕೆಗಳಿಗಾಗಿ ಸುದ್ದಿಗಳನ್ನು ಸಂಗ್ರಹಿಸೋದಾಗಿ ಆಯಾ ತಾಲೂಕು ಮಟ್ಟದಲ್ಲಿ ಓಡಾಡಲಿಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಓಡಾಡಲಿಕ್ಕೆ, ಗ್ರಾಮೀಣ ಭಾಗದಲ್ಲಿ ಓಡಾಡಲಿಕ್ಕೆ ಈ ಪಾಸ್ನಿಂದ ಅನುಕೂಲ ಆಗಿದೆ. ಹೆಚ್ಚು ಕಡಿಮೆ ಈ ಮೇ ತಿಂಗಳಲ್ಲಿ ಹೆಚ್ಚು ಕಡಿಮೆ ಅವರಿಗೆ ಈ ಪಾಸಿನ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ. ಅದು ಹೀಗಾಗಿ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಈ ಬಜೆಟ್ನಲ್ಲಿ ಸಹ ಒಂದು ಈ ಮಾಧ್ಯಮದ ಕ್ಷೇತ್ರ ಇದ್ಕೊಂಡು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥ ಪತ್ರಕರ್ತರನ್ನ ಸಾಮಾಜಿಕ ನ್ಯಾಯಕ್ಕೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಈ ಒಡ್ಡರಸೆ ರಘುರಾಮ್ ಶೆಟ್ಟರ್ ಪ್ರಶಸ್ತಿ ಕೊಡುವ ಸ್ಥಾಪನೆ ಮಾಡಿ ಅದನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಹೀಗಾಗಿ ಈ ಕಾರಣಕ್ಕೂ ಸಹ ನಾನು ಮಾನ್ಯ ಸರ್ಕಾರಕ್ಕೆ, ವಾರ್ತಾ ಸಚಿವರಿಗೆ ಮತ್ತು ಎಲ್ಲ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆ ಅಂತಂದರೆ ಒಬ್ಬ ರಘುರಾಮ್ ಶೆಟ್ಟರ್ ಹೆಸರಿನಲ್ಲಿ, ಒಡ್ಡರಸೆಯವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅನ್ನೋದು ಬಹುದಿನದ ಬೇಡಿಕೆಯಾಗಿತ್ತು. ಅದಕ್ಕೂ ಸಹ ಸರ್ಕಾರ ಸ್ಪಂದಿಸಿ, ಹಾಗೆ ನಾವು ಕಲಬುರಗಿ ಜಿಲ್ಲೆಯಿಂದ ಹಿರಿಯ ಪತ್ರಕರ್ತರಾದಂಥ VN ಕಾಗಲ್ಕರ್ ಹೆಸರಲ್ಲಿ ಸಹ ಒಂದು ಪ್ರಶಸ್ತಿನ ಕೊಟ್ಟರೆ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದರೆ ಅದು ಇನ್ನೂ ಬಾಕಿ ಇದೆ. ಅದನ್ನು ಸಹ ಸರ್ಕಾರ ಮುಂದಿನ ಪರಿಗಣಿಸ್ತದೆ ಅನ್ನೋ ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿದೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಚಿತ್ತಾಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಅಗತ್ಯ ವಸ್ತುಗಳ ಬೆಲೆ ಇಳಿಸಲು, ದುಡಿಯುವ ಜನರ ಶೋಷಣೆ ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ದೇಶಾದ್ಯಂತ ರೈತ, ಕೂಲಿ ಕಾರ್ಮಿಕರು, ದುಡಿಯುವ ಜನರ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಫೆಬ್ರವರಿ 16ರಂದು ಮಧ್ಯಾಹ್ನ 2 ಗಂಟೆಗೆ ಚಿತ್ತಾಪುರ ಪಟ್ಟಣದಲ್ಲಿ CITU ಮತ್ತು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಪಟ್ಟಣದ APMC ಕಚೇರಿಯಿಂದ ತಹಸೀಲ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಸ್ವಾತಂತ್ರ್ಯ ವ್ಯವಸ್ಥೆಗೆ ಧಕ್ಕೆ ತರುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸಾಯಿಬಣ್ಣ ಗುಡ್ಬಾ, KPRS ಜಿಲ್ಲಾ ಸದಸ್ಯೆ ಗಿಡ್ಡಮ್ಮ ಪವಾರ್, ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ದೇವಮ್ಮ ಅನದಾನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಸಾಮಾಜಿಕ ನ್ಯಾಯ, ಆರ್ಥಿಕ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆ ಮತ್ತು ಪ್ರಾದೇಶಿಕ ತಾರತಮ್ಯ ನಿವಾರಣೆಯ ಹೆಗ್ಗಳಿಕೆಯನ್ನ ಉಳ್ಳುವ ಪರಿಪೂರ್ಣ ದೃಷ್ಟಿಯ ಜನಪ್ರಿಯ ಬಜೆಟ್ ಆಗಿದೆ ಎಂದು ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ MB ಪಾಟೀಲ್ ಹೇಳಿದರು. ತಮ್ಮ ತವರು ಜಿಲ್ಲೆಯಾದ ವಿಜಯಪುರದ ಆಲಮೇಲದಲ್ಲಿ ತೋಟಗಾರಿಕೆ ಕಾಲೇಜು, ಇಟ್ಟಂಗಿಹಾಳದ ಬಳಿ ಆಹಾರ ಪಾರ್ಕ್ ಮತ್ತು ಆಲಮಟ್ಟಿಯಲ್ಲಿ ಒಳನಾಡು ಮೀನುಗಾರಿಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಘೋಷಿಸಿರುವುದಕ್ಕೆ ಜಿಲ್ಲೆಯ ಜನತೆಯ ಪರವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಇದು ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಆಗಿದೆ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ 15 ಬಾರಿ ಬಜೆಟ್ ಮಂಡಿಸಿರುವ ತೀರಾ ಕಡಿಮೆ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ನಲ್ಲಿ ಶಕ್ತಿಶಾಲಿ ಕರ್ನಾಟಕ ನಿರ್ಮಾಣದ ತಮ್ಮ ದೂರದೃಷ್ಟಿಯನ್ನು ರಾಜ್ಯದ ಜನತೆಯ ಮುಂದಿಟ್ಟಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಬಜೆಟ್ನಲ್ಲಿ ಒಂದು ದಿವಸ 5 ಗ್ಯಾರಂಟಿಗಳಲ್ಲದೆ ಇವತ್ತು ಏನೇನು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ತಗೊಂಡ್ಕೊಟ್ಟಿದ್ದಾರೆ. ಎಲ್ಲ ವರ್ಗಕ್ಕೂ ಕೂಡ ಹೊಸ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ,
ಈ ಬಜೆಟ್ನಲ್ಲಿ ಇದು ಒಂದು ಬಜೆಟ್ ಜೊತೆಗೆ ಒಂದು ಯಾಕಂದ್ರೆ ವೈಟ್ ಪೇಪರ್ ಬಗ್ಗೆ ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಏನು ಅನ್ಯಾಯ ಮಾಡಿದೆ, ಹಿಂದಿನ ರಾಜ್ಯ ಸರ್ಕಾರ ಏನು ಲಯಬಿಲಿಟೀಸ್ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ದಿವಸ ಎಳೆ ಎಳೆಯಾಗಿ ಮುಖ್ಯಮಂತ್ರಿಗಳು ದಿವಸ ಹೇಳಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದವರು ಈ ಬಜೆಟ್ ಮುಗಿಯುವಂಥದ್ದು ಅವ್ರಿಗೆ ತಾಳ್ಮೆ ಇರಲಿಲ್ಲ. 10 ನಿಮಿಷಕ್ಕೆ ಎದ್ದು ಹೋಗಿದ್ದಾರೆ ಅವರು. ಅದೇನು ತೋರಿಸಿದ್ರೆ ಅವ್ರದ್ದು ಕೇಂದ್ರ ಸರ್ಕಾರದ ತಾರತಮ್ಯ ಏನಾಗಿದೆ ಅಂತ ತೋರಿಸ ಮೇಲೆ ಅವ್ರಿಗೆ ತಾಳ್ಕೊಳಕ್ ಆಗಲಿಲ್ಲ. ಅವಾಗ ಎದ್ದು ಹೋಗಿದ್ದಾರೆ ಅವರು. ಪ್ರಮುಖವಾಗಿ 4-5 ನೀರಾವರಿ ಯೋಜನೆಗಳಿಗೆ ಯಾವ್ದು ಹಣನೇ ಇಟ್ಟಿಲ್ಲ ಈ ಬಜೆಟ್ ನಲ್ಲಿ. ನೋಡಿ, ನೀರಾವರಿಗೆ ಸುಮಾರು 19,000 ಕೋಟಿ ರೂಪಾಯಿ ಕೊಡ್ತೀವಿ. ಈ ವರ್ಷ 19,000 ಕೋಟಿ ಕೊಟ್ಟಿದ್ದೀವಿ. ಏನು ಹಣ ಇಟ್ಟಿಲ್ಲ ಅಂತ ಹೇಳ್ತಾರಲ್ಲ, 19,000 ಕೋಟಿ ರೂಪಾಯಿ ನೀರಾವರಿಗೆ. ಅಪ್ಪರ್ ಕೃಷ್ಣ ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಅದಕ್ಕೆ ಆಗ್ಲಿಕ್ಕೆ ಸಮಯ ತೆಗೆದುಕೊಳ್ತದೆ. ಕ್ಲಿಯರೆನ್ಸ್ ಅಪ್ಪರ್ ಕೃಷ್ಣ ಕೂಡ ಮೇಜರ್ ಮೇಕೆದಾಟು ನಮ್ಮ ಹಕ್ಕು ನಮ್ಮ ಹೋರಾಟ ಎಲ್ಲಿಗೆ ಬಂತು ಮೇಕೆದಾಟುಗೆ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ. ಹಣ ಇಟ್ಟು ಫಾಸಲ ಹಣ ಇಟ್ಟು 1,000 ಕೋಟಿ ರೂಪಾಯಿ ಏನು ಪ್ರಯೋಜನ ಆಯ್ತಾ? ಕಳಸಾ ಬಂಡೂರಿಗೆ 1,000 ಕೋಟಿ ರೂಪಾಯಿ ಪ್ರಯೋಜನ ಆಯ್ತಾ? ಇವತ್ತು ಕ್ಲಿಯರ್ ಸಬರ್ಬನ್ ರಿಲೇಟ್ಸ್ ಹೇಳಿದವಲ್ಲ ಇವತ್ತು ಅದನ್ನು ಹೇಳಿದ್ದೀವಿ. ಇವತ್ತು ಮೊನ್ನೆ 1 ಕಾರಿಡಾರ್ ಇದು ಮಾಡಿದ್ದೀವಿ, 2ನೇ ಕಾರಿಡಾರ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅದು ಸಹ ನಾವು KFW ಬ್ಯಾಂಕ್ ಕೂಡ ನಾವು ಜರ್ಮನ್ ಬ್ಯಾಂಕ್ ಕೂಡ ಸಹಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಹಣದ ಜೊತೆ ನಮ್ಮ ಹಣ ಏನು ಕೊಡುವುದಲ್ಲದೆ ತ್ವರಿತವಾಗಿ ಆಗ್ಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್,
ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 97313211173 and 083142133873.